ನಮ್ಗೆ ಕಾಡ್ತಿದ್ದ ಭಯ ಈಗ ಬೇರೆ ಭಾಷೆಯ ಬೇರೆ ಸಿನಿಮಾ ಇಂಡಸ್ಟ್ರಿಗಳಿಗೂ ಶುರು ಆಗಿದೆ. ಅದು ಏನಂದ್ರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗಿಂತ ಬೇರೆ ಭಾಷೆ ಸಿನಿಮಾಗಳಿಗೆ ಹೆಚ್ಚು ಸ್ಕ್ರೀನ್ಗಳು ಸಿಗುತ್ತೆ. ಬೇರೆ ಭಾಷೆ ಸಿನಿಮಾಗಳು ಹೆಚ್ಚು ಕಲೆಕ್ಷನ್ ಅನ್ನ ಮಾಡ್ತವೆ. ಈಗ ಆ ಬೇರೆ ಭಾಷೆಗಳ ಸಾಲಿಗೆ ಇಂಗ್ಲಿಷ್ ಕೂಡ ಅಂದ್ರೆ ಹಾಲಿವುಡ್ ಕೂಡ ಬಂದು ಸೇರ್ಕೊಂಡಿದೆ. ಹಾಲಿವುಡ್ ಈಗ ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲ, ನಮ್ಮ ದೇಶದ ಎಲ್ಲಾ ಇಂಡಸ್ಟ್ರಿಗೂ ಕಾಲಿಟ್ಟು ಅಲ್ಲಿ ಡಾಮಿನೇಟ್ ಮಾಡೋಕೆ ಶುರು ಮಾಡಿದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಮ್ಮ ದೇಶದಲ್ಲಿ ಇಂಡಿಯನ್ ಮೂವೀಸ್ ರಿಲೀಸ್ ಆಗೋಕೆ ಜಾಗ ಸಿಗದೆ ಹಾಲಿವುಡ್ ಮೂವೀಸ್ ರಿಲೀಸ್ ಡೇಟ್ ನೋಡ್ಕೊಂಡು ಪೋಸ್ಟ್ಪೋನ್ ಆಗೋ ಪರಿಸ್ಥಿತಿ ಬಂದ್ರೆ ಹೇಗಿರುತ್ತೆ? ಎಸ್, ನೀವು ಕೇಳ್ತಿರೋದು 100% ಸತ್ಯ. 2026ರಲ್ಲಿ ಇಂಡಿಯನ್ ಬಾಕ್ಸ್ ಆಫೀಸ್ ನಲ್ಲಿ ಏನೋ ಸಣ್ಣ ಚೇಂಜ್ ಆಗ್ತಿಲ್ಲ, ಬದಲಾಗಿ ಒಂದು ಬೃಹತ್ ಭೂಕಂಪವೇ ನಡೀತಿದೆ. ಮೊನ್ನೆ ತಾನೇ ಬಂದ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಅನ್ನೋ ಒಂದೇ ಒಂದು ಸಿನಿಮಾ ಇಂಡಿಯಾದಲ್ಲಿ ಬೊಬ್ಬೆ ಹೊಡೆದು ಗಳಿಸಿದ್ದೆಷ್ಟು ಗೊತ್ತಾ? ಓಪನಿಂಗ್ ಡೇ ನಲ್ಲೇ ಭರ್ಜರಿ 72.44 ಕೋಟಿ ನೆಟ್ ಕಲೆಕ್ಷನ್. ಇನ್ನು ಬರೀ 2 ವೀಕ್ ಗಳಲ್ಲೇ 520 ಕೋಟಿಗೂ ಹೆಚ್ಚು ಇಂಡಿಯನ್ ಗ್ರಾಸ್ ಕಲೆಕ್ಷನ್ ಮಾಡಿ ಇಂಡಿಯನ್ ಬಾಕ್ಸ್ ಆಫೀಸ್ ನಲ್ಲಿ ಧೂಳಿಪಟ ಮಾಡಿದೆ. ಅಷ್ಟೇ ಯಾಕೆ, ನಮ್ಮ ಬೆಂಗಳೂರು, ಡೆಲ್ಲಿ, ಮುಂಬೈ ಮಲ್ಟಿಪ್ಲೆಕ್ಸ್ ಗಳಲ್ಲಿ 70%ಗೂ ಹೆಚ್ಚು ಶೋಸ್ ಗಳನ್ನ ಬರೀ ಈ ಒಂದೇ ಹಾಲಿವುಡ್ ಮೂವಿಗೆ ಕೊಟ್ಟಿದ್ದಾರೆ. ಬಾಹುಬಲಿ, KGF, ಕಾಂತಾರ ಬಂದಾಗ ಏನೇನು ಮ್ಯಾಜಿಕ್ ಆಗ್ತಿತ್ತೋ ಈಗ ಹಾಲಿವುಡ್ ಮೂವೀಸ್ಗೆ ನಮ್ಮೂರಿನ ಥಿಯೇಟರ್ ಗಳಲ್ಲಿ ಅರ್ಲಿ ಮಾರ್ನಿಂಗ್ ಶೋಸ್ ಆಡ್ ಮಾಡ್ತಿದ್ದಾರೆ. ಹಾಗಾದ್ರೆ ಬಾಲಿವುಡ್, ಸ್ಯಾಂಡಲ್ವುಡ್, ಕಾಲಿವುಡ್ ಅಂತೆಲ್ಲ ಬೀಗ್ತಾ ಇದ್ದ ನಮ್ಮ ಇಂಡಿಯನ್ ಫಿಲಂ ಇಂಡಸ್ಟ್ರಿಗೆ ಏನಾಯ್ತು? ನಮ್ಮ ಜನ ಯಾಕೆ ನಮ್ಮ ಮೂವೀಸ್ ನ ಬಿಟ್ಟು ಹಾಲಿವುಡ್ಗೆ ಜೈ ಅಂತಿದ್ದಾರೆ? ಈ ಹಾಲಿವುಡ್ ನ ಹಾವಳಿಯಿಂದ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಆಗ್ತಿರೋ ಕಂಟಕವೇನು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಸ್ಟೋರಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ. ಬರೀ ಸ್ಪೈಡರ್ ಮ್ಯಾನ್ ಒಂದೇ ಅಲ್ಲ, ಈ ವರ್ಷ ಬಂದ ಪ್ರತಿಯೊಂದು ಹಾಲಿವುಡ್ ಮೂವಿ ಕೂಡ ಇಂಡಿಯಾದಲ್ಲಿ ಕೋಟಿ ಕೋಟಿ ಬಾಚಿಕೊಳ್ತಿದೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅಬ್ಸೆಷನ್ ಅನ್ನೋ ಸಣ್ಣ ಸೈಕಲಾಜಿಕಲ್ ಹಾರರ್ ಮೂವಿ. ಫಾರಿನ್ ನಲ್ಲಿ ಇದು ತಯಾರಾಗಿದ್ದು ಬರೀ 7.5 ಕೋಟಿಗೆ. ಸಣ್ಣ ಲೋ ಬಜೆಟ್ ನಲ್ಲಿ ಇಂಡಿಯನ್ ನಲ್ಲಿ ರಿಲೀಸ್ ಆದ ಡೇ 1 ನಲ್ಲೇ ಬಂದಿದ್ದು ಬರೋಬ್ಬರಿ 1.75 ಕೋಟಿ. ಅಯ್ಯೋ, ಇದ್ಯಾವುದೋ ಸಣ್ಣ ಮೂವಿ, ಯಾರ್ ನೋಡ್ತಾರೆ ಬಿಡು ಅಂತ ಎಲ್ರು ಅನ್ಕೊಂಡಿದ್ರು. ಆದ್ರೆ ಕಟ್ ಮಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವರ್ಡ್ ಆಫ್ ಮೌತ್ ಹೆಚ್ಚಾಗಿ ಈ 7.5 ಕೋಟಿ ಮೂವಿನ ಇಂಡಿಯನ್ ಥಿಯೇಟರ್ಸ್ ನಿಂದ ಹೊರಗೆ ಹೋಗುವಷ್ಟರಲ್ಲಿ 75ರಿಂದ 100 ಕೋಟಿ ಕೊಳ್ಳೆ ಹೊಡೆದು ಇಡೀ ಇಂಡಸ್ಟ್ರಿಗೆ ಶಾಕ್ ಕೊಟ್ಟಿದೆ. ಇನ್ನೊಂದೆಡೆ ಕ್ರಿಸ್ಟೋಫರ್ ನೋಲಾನ್ ನಿರ್ದೇಶನದ ದ ಒಡಿಸಿ ಮೂವಿ ಕೇವಲ ಎ ರೇಟಿಂಗ್ ಹೊಂದಿದ್ರೂನು, ಸಖತ್ ವೈಲೆನ್ಸ್ ಇದ್ರೂನು ಇಂಡಿಯಾದಲ್ಲಿ 180ರಿಂದ 200 ಕೋಟಿ ಗಳಿಸಿ ಇಂಡಿಯಾದಲ್ಲಿ ಅತಿ ಹೆಚ್ಚು ಗಳಿಸಿದ ಎ ರೇಟೆಡ್ ಹಾಲಿವುಡ್ ಮೂವಿ ಅನ್ನೋ ರೆಕಾರ್ಡ್ ಬರ್ದಿದೆ. ಇನ್ನು ಪ್ರಾಜೆಕ್ಟ್ ಹೇಲ್ ಮೇರಿ ಮೂವಿ ಬೇರೆ ದೊಡ್ಡ ಇಂಡಿಯನ್ ಮೂವೀಸ್ ಗಳ ಅಬ್ಬರದ ನಡುವೆಯೂ ಬರೋಬ್ಬರಿ 90 ಕೋಟಿ ಬಾಚಿದೆ. ಇದು ಬೈ ಚಾನ್ಸ್ ಆಗಿರೋ ಸಕ್ಸಸ್ ಅಲ್ಲ ಗೆಳೆಯರೆ, ಇಂಡಿಯನ್ ಆಡಿಯನ್ಸ್ ನ ಮೂವಿ ಟೇಸ್ಟ್ ಬದಲಾಗ್ತಿದೆ ಅನ್ನೋದಕ್ಕೆ ಸಾಕ್ಷಿ. ಅಬ್ಬರದ ಬಿಲ್ಡ್ ಅಪ್ ಡೈಲಾಗ್, ಹೀರೋ ಎಲಿವೇಶನ್, ಶೋ ಆಫ್ ಗಿಂತ ಗಟ್ಟಿಯಾದ ಸ್ಟೋರಿ, ಇಂಟ್ರೆಸ್ಟಿಂಗ್ ಸ್ಕ್ರೀನ್ ಪ್ಲೇ ಇದ್ರೆ ಮಾತ್ರ ಜನ ಈಗ ಥಿಯೇಟರ್ ಗೆ ಬರ್ತಿದ್ದಾರೆ. ನಿಮ್ಗೆ ಗೊತ್ತಾ, ಒಂದು ಕಾಲದಲ್ಲಿ ಹಾಲಿವುಡ್ ಮೂವೀಸ್ ಅಂದ್ರೆ ಬರೀ ಮುಂಬೈ, ಡೆಲ್ಲಿ ಅಥವಾ ಇಂಗ್ಲಿಷ್ ಮಾತಾಡೋ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ ಗೆ ಮಾತ್ರ ಸೀಮಿತ ಆಗಿತ್ತು. ಆದ್ರೆ 2026ರಲ್ಲಿ ಸ್ಟೋರಿ ಪೂರ್ತಿ ಉಲ್ಟಾ ಆಗಿದೆ. ಈ ವರ್ಷ ಹಾಲಿವುಡ್ ಪಡೆದಿರೋ ಟೋಟಲ್ ಇಂಡಿಯನ್ ಕಲೆಕ್ಷನ್ ನಲ್ಲಿ ಬರೋಬ್ಬರಿ 35ರಿಂದ 50% ರೆವಿನ್ಯೂ ಹರಿದು ಬಂದಿರೋದು ನಮ್ಮ ಸೌತ್ ಇಂಡಿಯಾದಿಂದ. ಎಸ್, ಸೌತ್ ಇಂಡಿಯಾದಿಂದ. ತಮಿಳು, ತೆಲುಗು, ಮಲಯಾಳಂ ಮತ್ತು ನಮ್ಮ ಕನ್ನಡದ ಡಬ್ಬಿಂಗ್ ವರ್ಷನ್ ಇವತ್ತು ಹಾಲಿವುಡ್ ಸ್ಟುಡಿಯೋಸ್ಗೆ ಚಿನ್ನದ ಗಣಿಯಾಗಿ ಮಾರ್ಪಾಟಾಗಿದೆ. ಸೌತ್ ಇಂಡಿಯನ್ ಮಲ್ಟಿಪ್ಲೆಕ್ಸ್ ನಲ್ಲಿ ಇಂಗ್ಲಿಷ್ ಜೊತೆಗೆ ಲೋಕಲ್ ಲ್ಯಾಂಗ್ವೇಜಸ್ ನ ಡಬ್ಬಿಂಗ್ ಶೋಸ್ಗೆ ಹೌಸ್ಫುಲ್ ಬೋರ್ಡ್ ಬೀಳ್ತಿದೆ. ಅಬ್ಸೆಷನ್ ಮೂವಿಯ ಅರ್ಲಿ ರನ್ ಕಲೆಕ್ಷನ್ ನಲ್ಲಿ 50% ಕಾಂಟ್ರಿಬ್ಯೂಷನ್ ಬಂದಿದ್ದೆ ನಮ್ಮ ಸೌತ್ ಸರ್ಕ್ಯೂಟ್ ನಿಂದ. ಇದೇ ಕಾರಣಕ್ಕೆ ಇವತ್ತು ಹಾಲಿವುಡ್ ಡೈರೆಕ್ಟರ್ಸ್ ಮತ್ತು ಸ್ಟಾರ್ಸ್ ತಮ್ಮ ಮೂವಿ ಪ್ರಮೋಷನ್ ಗಾಗಿ ಇಂಡಿಯಾಗೆ, ಅದರಲ್ಲೂ ಸೌತ್ ಇಂಡಿಯಾಗೆ ಓಡೋಡಿ ಬರ್ತಿರೋದು. ಸೌತ್ ಇಂಡಿಯನ್ ಆಡಿಯನ್ಸ್ ಸಕ್ಕ ಸಿನಿಮಾ ಲವರ್ಸ್ ಅನ್ನೋದು ನಿಜ, ಆದ್ರೆ ನಮ್ಮ ರೀಜನಲ್ ಮೂವೀಸ್ ಸರಿಯಾಗಿ ಬರ್ದಿದ್ದಾಗ ಅದೇ ಆಡಿಯನ್ಸ್ ಈ ಹಾಲಿವುಡ್ ಡಬ್ ಮೂವೀಸ್ಗೆ ಜೈ ಅಂತಿದ್ದಾರೆ. ಈಗ ನಮ್ಮ ಕರ್ನಾಟಕ ಬಾಕ್ಸ್ ಆಫೀಸ್ ಕಡೆ ಬರೋಣ. ಇಲ್ಲಿ ನಡೀತಿರೋ ಕ್ಯಾಲ್ಕುಲೇಷನ್ ಅನ್ನ ಕೇಳಿದ್ರೆ ನೀವು ನಿಜಕ್ಕೂ ಆಶ್ಚರ್ಯ ಪಡ್ತೀರಾ. ಕರ್ನಾಟಕದಲ್ಲಿ ಹಾಲಿವುಡ್ ಮೂವೀಸ್ ನ ಕ್ರೇಜ್ ಯಾವ ಲೆವೆಲ್ ಗೆ ತಲುಪಿದೆ ಅಂದ್ರೆ, ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ಕರ್ನಾಟಕ ಒಂದ್ರಲ್ಲೇ ಕೇವಲ 10 ದಿನದಲ್ಲಿ 56.5 ಕೋಟಿ ಕಲೆಕ್ಷನ್ ಮಾಡಿದೆ. ಈ ಹಿಂದೆ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ್ದ ಅವತಾರ್ ದ ವೇ ಆಫ್ ವಾಟರ್ ಮಾಡಿದ್ದ 54.8 ಕೋಟಿ ಕಲೆಕ್ಷನ್ ನ ಈ ಸ್ಪೈಡರ್ ಮ್ಯಾನ್ ಸುಲಭವಾಗಿ ಮುರಿದಾಕಿದ್ದಾನೆ. ಇಷ್ಟೇ ಅಲ್ಲ, ದ ಒಡಿಸಿ ಮೂವಿ ನಮ್ಮ ಬೆಂಗಳೂರು, ಮೈಸೂರು, ಮಂಗಳೂರಿನಂತಹ ಅರ್ಬನ್ ಸೆಂಟರ್ ಗಳಲ್ಲಿ ಸತತವಾಗಿ ರನ್ ಆಗಿ 39.3 ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ. ಬೆಂಗಳೂರು ಇವತ್ತು ಇಂಡಿಯಾದಲ್ಲೇ ಅತಿ ಹೆಚ್ಚು ಇಂಗ್ಲಿಷ್ ಮತ್ತು ಡಬ್ ಮೂವೀಸ್ ನೋಡೋ ಪ್ರಮುಖ ಮೆಟ್ರೋ ಸಿಟಿಯಾಗಿ ಬೆಳೆದಿದೆ. ಸಿಟಿಯ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಕನ್ನಡಿಗರು, ಯೂತ್ ಮತ್ತು IT ಜನತೆ ಹಾಲಿವುಡ್ ಮೂವೀಸ್ಗೆ ಫಸ್ಟ್ ಡೇ ನಲ್ಲೇ ಮುಗಿ ಬೀಳ್ತಿದ್ದಾರೆ. ನಮ್ಮದೇ ಸ್ಟೇಟ್ ನಲ್ಲಿ ಹಾಲಿವುಡ್ ಮೂವೀಸ್ ಇಷ್ಟೊಂದು ದೊಡ್ಡ ಮಟ್ಟದ ಕಲೆಕ್ಷನ್ ಮಾಡ್ತಿರೋದು ಒಂದು ಕಡೆ ಹೆಮ್ಮೆಯ ವಿಷಯ ಅನ್ಸಿದ್ರು, ಇನ್ನೊಂದೆಡೆ ನಮ್ಮ ಕನ್ನಡ ಮೂವೀಸ್ಗೆ ಇದು ದೊಡ್ಡ ಡೇಂಜರ್ ಸಿಗ್ನಲ್ ಆಗಿದೆ. ಬನ್ನಿ ಈಗ ಕೆಲವೊಂದು ಶಾಕಿಂಗ್ ಮಾರ್ಕೆಟ್ ಸ್ಟ್ಯಾಟಿಕ್ಸ್ ನ ನೋಡೋಣ.
2019ರಲ್ಲಿ ಹಾಲಿವುಡ್ ಮೂವೀಸ್ ಇಂಡಿಯಾದಲ್ಲಿ ಗಳಿಸಿದ್ದು ಸುಮಾರು 1600 ಕೋಟಿ. 2025ರಲ್ಲಿ 1400 ಕೋಟಿ ಇತ್ತು. ಕಳೆದ 12 ವರ್ಷಗಳಿಂದ ಇಂಡಿಯನ್ ಬಾಕ್ಸ್ ಆಫೀಸ್ ನಲ್ಲಿ ಹಾಲಿವುಡ್ ನ ಮಾರ್ಕೆಟ್ ಶೇರ್ ಬರೀ 10-15% ಇತ್ತು. ಅಂದ್ರೆ ಇಂಡಿಯಾದಲ್ಲಿ ಕಲೆಕ್ಷನ್ ಆಗುವ ಟೋಟಲ್ ಸಿನಿಮಾ ರೆವೆನ್ಯೂ ನಲ್ಲಿ 85% ನಮ್ಮ ದೇಶದ ಮೂವೀಸ್ಗೆ ಸಿಕ್ತಿತ್ತು. ಆದ್ರೆ 2026ರಲ್ಲಿ ಈ ನಂಬರ್ಸ್ ಪೂರ್ತಿ ಬದಲಾಗಿದೆ. ಈ ಒಂದೇ ವರ್ಷದಲ್ಲಿ ಹಾಲಿವುಡ್ ಮಾರ್ಕೆಟ್ ಶೇರ್ 20-22% ಜಂಪ್ ಆಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಿದೆ. ಈಗಾಗಲೇ 2026ರ ಮೊದಲ 7-8 ತಿಂಗಳಲ್ಲೇ ಹಾಲಿವುಡ್ ಮೂವೀಸ್ ಇಂಡಿಯಾದಲ್ಲಿ 1000 ಕೋಟಿಗೂ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿದೆ. ಈ ಇಯರ್ ಎಂಡ್ ನಷ್ಟರಲ್ಲಿ ಇದು ಬರೋಬ್ಬರಿ 2000 ಕೋಟಿ ದಾಟಿದ್ರೂ ಆಶ್ಚರ್ಯ ಇಲ್ಲ. ಇದರ ಅರ್ಥ ಏನ್ ಗೊತ್ತಾ? ಇಂಡಿಯಾದಲ್ಲಿ ಹರಿಯುವ ಪ್ರತಿಯೊಂದು ₹100 ಸಿನಿಮಾ ಮನಿನಲ್ಲಿ 22 ನೇರವಾಗಿ ಅಮೆರಿಕದ ಹಾಲಿವುಡ್ ಸ್ಟುಡಿಯೋಸ್ ನ ಪಾಕೆಟ್ ಸೇರ್ತಿದೆ. ಅದೇ ಸಮಯದಲ್ಲಿ ನಮ್ಮ ದೇಶದ ಟೋಟಲ್ ಆಡಿಯನ್ಸ್ ನಲ್ಲಿ ಹಾಲಿವುಡ್ ನೋಡುವವರ ವಾಲ್ಯೂಮ್ ವರ್ಷದಿಂದ ವರ್ಷಕ್ಕೆ 25% ಹೆಚ್ಚು ಗ್ರೋತ್ ಕಾಣ್ತಿದೆ. ಲಾಕ್ ಡೌನ್ ಸಮಯದಲ್ಲಿ OTTಯಲ್ಲಿ ಹಾಲಿವುಡ್ ಕಂಟೆಂಟ್ ನೋಡಿ ಅಭ್ಯಾಸ ಮಾಡಿಕೊಂಡ ಆಡಿಯನ್ಸ್ ಈಗ ನೇರವಾಗಿ ಥಿಯೇಟರ್ ಗೆ ಬಂದು ಟಿಕೆಟ್ಸ್ ನ ಬುಕ್ ಮಾಡ್ತಿದ್ದಾರೆ. 2026ರ ಡಿಸೆಂಬರ್ 18ಕ್ಕೆ ಹಾಲಿವುಡ್ ನ ಮಲ್ಟಿ ಸ್ಟಾರರ್ ಅವೆಂಜರ್ಸ್ ಡೂಮ್ ಡೇ ರಿಲೀಸ್ ಆಗ್ತಿದೆ. ಇಯರ್ ಎಂಡ್ ಮತ್ತು ನ್ಯೂ ಇಯರ್ ಕಲೆಕ್ಷನ್ ಅನ್ನ ಬಾಚೋಕೆ ಇದು ಬೆಸ್ಟ್ ಟೈಮ್. ಆದ್ರೆ ಈ ರಿಲೀಸ್ ಡೇಟ್ ನ ಸುತ್ತಮುತ್ತ ಯಾವುದೇ ದೊಡ್ಡ ಇಂಡಿಯನ್ ಮೂವೀಸ್ ರಿಲೀಸ್ ಆಗೋಕೆ ಧೈರ್ಯ ಮಾಡ್ತಾ ಇಲ್ಲ. ಬಾಲಿವುಡ್ ನ ಕಿಂಗ್ ಶಾರುಖ್ ಖಾನ್ ಅಭಿನಯದ ಕಿಂಗ್ ಮೂವಿ ಡಿಸೆಂಬರ್ 24ಕ್ಕೆ ಬರಬೇಕಿತ್ತು. ಆದ್ರೆ ಅವೆಂಜರ್ಸ್ ಹಾವಳಿ ನೋಡಿ ಶಾರುಖ್ ಖಾನ್ ತಮ್ಮ ಮೂವಿ ರಿಲೀಸ್ ಅನ್ನ 2027ರ ಜನವರಿಗೆ ಪೋಸ್ಟ್ಪೋನ್ ಮಾಡಲು ಪ್ಲಾನ್ ಮಾಡ್ತಿದ್ದಾರೆ ಅಂತ ರಿಪೋರ್ಟ್ಸ್ ಹೇಳ್ತಿವೆ. ಯೋಚನೆ ಮಾಡಿ, ಇಂಡಿಯಾದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಕೂಡ ಹಾಲಿವುಡ್ ಕ್ಲಾಶ್ ಗೆ ಹೆದರಿ ಹಿಂದೆ ಸರಿಯುವ ಪರಿಸ್ಥಿತಿ ಬಂದಿದೆ. ಅಂದ್ರೆ ಹಾಲಿವುಡ್ ನ ಡಾಮಿನೆನ್ಸ್ ಎಷ್ಟಿರಬೇಡ. ಇದಕ್ಕೆ ಮುಖ್ಯ ಕಾರಣ ನಮ್ಮ ದೇಶದಲ್ಲಿ ನ್ಯೂ ಜನರೇಷನ್ ಸೂಪರ್ ಸ್ಟಾರ್ ನ ಶಾರ್ಟೇಜ್. ಆಡಿಯನ್ಸ್ಗೆ ಕಂಟೆಂಟ್ ನಲ್ಲಿ ಫ್ರೆಶ್ನೆಸ್ ಸಿಗದಿದ್ದಾಗ ಅವರು ಹಾಲಿವುಡ್ ನ ಹೈಟೆಕ್ ವಿಜುವಲ್ ವರ್ಲ್ಡ್ ಗೆ ಶಿಫ್ಟ್ ಆಗ್ತಿದ್ದಾರೆ. ಈಗ ಅತ್ಯಂತ ಗಂಭೀರವಾದ ವಿಷಯಕ್ಕೆ ಬರೋಣ. ಇದು ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ ಅಥವಾ ಸ್ಯಾಂಡಲ್ವುಡ್ ಪರಿಸ್ಥಿತಿ. 2026ರಲ್ಲಿ ಇಲ್ಲಿವರೆಗೂ ನಮ್ಮ ಕನ್ನಡದಲ್ಲಿ ಒಂದೇ ಒಂದು ಪ್ರಾಪರ್ ಮೆಗಾ ಬ್ಲಾಕ್ ಬಸ್ಟರ್ ಹಿಟ್ ಮೂವಿ ಬಂದಿಲ್ಲ. ಲವ್ ಮಾಕ್ಟೇಲ್ 3, KD, ಡೆವಿಲ್, ಲ್ಯಾಂಡ್ ಲಾರ್ಡ್, ರಕ್ಕಸಪುರದೊಳ್ಳು ನಂತಹ ಮೂವೀಸ್ ಥಿಯೇಟರ್ ನಲ್ಲಿ ಸ್ವಲ್ಪ ಫೈಟ್ ಮಾಡಿದ್ದು ಬಿಟ್ರೆ KGF ಅಥವಾ ಕಾಂತಾರ ರೇಂಜ್ ಗೆ ಬಾಕ್ಸ್ ಆಫೀಸ್ ನಲ್ಲಿ ಸೌಂಡ್ ಯಾವುದು ಮಾಡಲಿಲ್ಲ. ನಮ್ಮಲ್ಲಿ ಸ್ಟಾರ್ ಮೂವೀಸ್ ನ ಶಾರ್ಟೇಜ್ ಎದ್ದು ಕಾಣ್ತಿದೆ. ಕನ್ನಡ ಥಿಯೇಟರ್ಸ್ ಖಾಲಿ ಬಿದ್ದಾಗ ಮಲ್ಟಿಪ್ಲೆಕ್ಸ್ ಓನರ್ಸ್ ಅನಿವಾರ್ಯವಾಗಿ ಹಾಲಿವುಡ್ ಡಬ್ಡ್ ಮೂವೀಸ್ ಗಳನ್ನ ಶೋ ಕೊಡ್ತಿದ್ದಾರೆ. ಸಿನಿಮಾ ಅಂದ್ರೆ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಅದು ನಮ್ಮ ಕಲ್ಚರ್ ಸಾಫ್ಟ್ ಪವರ್. ನಾಳೆ ನಮ್ಮ ನೆಕ್ಸ್ಟ್ ಜನರೇಷನ್ ಮಕ್ಕಳು ನಮ್ಮ ಇಂಡಿಯನ್ ಕಲ್ಚರ್ ಮೂವೀಸ್ ನೋಡದೆ ಬರೀ ಅಮೆರಿಕನ್ ಹಾಲಿವುಡ್ ಕಲ್ಚರ್ ನಲ್ಲೇ ಬೆಳೆದ್ರೆ ಅದು ನಮ್ಗೆ ದೊಡ್ಡ ಕಲ್ಚರ್ ಮತ್ತು ಫೈನಾನ್ಷಿಯಲ್ ಲಾಸ್. ಹಾಲಿವುಡ್ ಮೂವೀಸ್ ನ ಟೆಕ್ನಿಕಲ್ ಕ್ವಾಲಿಟಿಗೆ ಚಾಲೆಂಜ್ ಮಾಡುವಂತಹ ಗಟ್ಟಿಯಾದ ಸ್ಕ್ರಿಪ್ಟ್, ಬ್ರಿಲಿಯಂಟ್ ಮೂವಿ ಮೇಕಿಂಗ್ ಇರುವ ಮೂವೀಸ್ ಗಳು ನಾವು ಮಾಡ್ಲೇಬೇಕು. ಬರೀ ಫೇಕ್ ಬಿಲ್ಡಪ್, ಹಳೆ ಸ್ಟೈಲ್ ನ ಮಾಸ್ ಡೈಲಾಗ್ ಗಳ ಕಾಲ ಮುಗಿದೋಗಿದೆ. ಹಾಲಿವುಡ್ಗೆ ನಮ್ಮ ಆಡಿಯನ್ಸ್ ಹೋಗ್ತಿರೋದು ತಪ್ಪಲ್ಲ, ಆದ್ರೆ ನಮ್ಮವರು ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ರೆ ಜನ ಖಂಡಿತ ನಮ್ಮ ಮೂವೀಸ್ ಅನ್ನೇ ನೋಡ್ತಾರೆ ಅನ್ನೋದಕ್ಕೆ ಕಾಂತಾರ ಮತ್ತು KGF ಸಾಕ್ಷಿ.